ಹೇಳು ಮುರಾರಿ. ಎಲ್ಲಿದ್ಯೋ ನೀನೀಗ? ಈಗ ದೇವಸ್ಥಾನದಿಂದ ನಾನು ಚಾರು ಮೇಡಮ್ ಜಾನ್ಸಿ ಅವರು ಮನೆ ಕಡೆ ಬರ್ತಾ ಇದೀವಿ. ಸರಿ, ನೀನ್ ಯಾಕೆ ಸೀರಿಯಸ್ ಆಗಿದ್ಯಾ? ಅದು ಇವತ್ತು ಅಕ್ಕಿ ಅವ್ರ ಅಪ್ಪನ ಆಸ್ತಿನ ಹರಾಜಾಗ್ತಾ ಇದಾರೆ ಕಣೋ. ಜಾನ್ಸಿ ಮೇಡಮ್, ನನ್ನಂಗೆ ನಿಮ್ಗೂ ನನ್ನ ಮೇಲೆ ಪ್ರೀತಿ ಇರೋದು ನನ್ನ ಕಣ್ಣಲ್ಲಿ ನಿಮಗೆ ಕಾಣಿಸ್ತಾ ಇಲ್ವಾ ಯಜಮಾನ್ರೆ? ನೀವು ಅಷ್ಟು ದೂರ ನಿಂತ್ಕೊಂಡ್ರೆ ನಂಗೆ ಹೇಗೆ ಕಾಣುತ್ತೆ ಜಾನ್ಸಿ ಮೇಡಮ್? ಯಜಮಾನ್ರೆ, ಜಾನ್ಸಿ ಮೇಡಮ್, ಯಜಮಾನ್ರೆ, ಜಾನ್ಸಿ ಮೇಡಮ್. ಇಷ್ಟೇ ಆಗೋದು, ಬೇರೆ ಏನೂ ಆಗಲ್ಲ. ರಾಮಾಚಾರಿ, ಏನ್ ಚಾರು ಮೇಡಮ್? ಇಷ್ಟೊತ್ತು ಅವರಿಬ್ರು ಮಾತಾಡ್ದಾಗೆ ನಾವಿಬ್ರು ಮಾತಾಡ್ತಾ ಇದ್ವಿ. ಆದ್ರೆ ಆದ್ರೆ ಏನಾದ್ರೆ? ಆದ್ರೆ ತಪ್ಕೊಂಡಾಗ ಫೀಲ್ ಇರ್ಲಿಲ್ಲ. ಯಾಕೋ ನೀವು ಬರ್ತಾ ಬರ್ತಾ ತುಂಬಾ ತರ್ಲೆ ಆಗ್ತಾ ಇದ್ದೀರಾ ಅನ್ಸುತ್ತೆ ಅಲ್ಲ? ಅದು ಹಾಗಲ್ಲ ರಾಮಾಚಾರಿ, ಯಾವ್ದಾದ್ರು ಪರ್ಫಾರ್ಮೆನ್ಸ್ ಮಾಡ್ಬೇಕಾದ್ರೆ ಅದು ಪೂರ್ತಿ ಪರ್ಫೆಕ್ಟ್ ಆಗಿ ಮಾಡ್ಬೇಕು, ಅದಕ್ಕೆ ಹೇಳ್ತಾ ಇದ್ದೀನಿ. ಓ ಹಾಗ. ಸರಿ 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 ಸರಿ. ನಾವೀಗ ಇಲ್ಲಿ ಡೈಲಾಗ್ ಕಾಮೆಂಟ್ರಿ ಕೊಟ್ಕೊಂಡಲ್ಲ, ಅದೇ ತರ ಅವ್ರ ಜೀವನದ ಒಂದು ಕಷ್ಟದ ಸೀನ್ ನ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾರ ನೋಡೋಣ ಬನ್ನಿ. ದೇವ್ರೆ, ನಿನ್ನ ಹತ್ರ ಏನ್ ಬೇಡ್ಕೊಂಡ್ರು ಅದು ಈಡೇರುತ್ತೆ ಅಂತ ರಾಮಾಚಾರ್ಯಣ್ಣ ಮತ್ತೆ ಚಾರು ಅಕ್ಕ ಹೇಳಿದ್ರು. ನನಗೇನ್ ಬೇಕು ಅಂತ ನಾನು ಬಾಯಿ ಬಿಟ್ಟೆ ನಿನ್ನ ಹತ್ರ ಹೇಳ್ಬೇಕಂತ ಏನಿಲ್ಲ. ನನಗೇನ್ ಬೇಕು ಅಂತ ನಿನಗ್ ಚೆನ್ನಾಗ್ ಗೊತ್ತಿದೆ ಅಲ್ವಾ? ನನ್ ಜೀವಕ್ ಜೀವ ಆಗಿರೋ, ನನ್ ಪ್ರಾಣಕ್ ಪ್ರಾಣ ಆಗಿರೋ, ನನ್ ಉಸಿರಿಗೆ ಆಸರೆ ಆಗಿರೋ ನನ್ ಗಂಡ ರಾಗುನ ಬಿಟ್ಟು ನನಗಿನ್ನೇನು ಬೇಡ. ದೇವ್ರೆ, ಪ್ರಪಂಚದಲ್ಲಿರೋ ಆಡಂಬರ ವಸ್ತುಗಳೆಲ್ಲ ನನ್ ಮುಂದೆ ಇಟ್ರು. ಭೂಮಿ ಮೇಲೆ ಬೆಲೆ ಬಾಳು ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಇದನ್ನೆಲ್ಲ ನನ್ ಕಾಲ್ ಕೆಳಗಡೆ ತಂದು ಸುರಿದ್ರು ಅದ್ಯಾವ್ದನ್ನು ನಾನ್ ಕಿರು ಬೆಳ್ಳಲ್ಲೂ ಮುಟ್ಟಲ್ಲ. ಯಾಕಂದ್ರೆ ನನ್ ರಾಗು ಮುಂದೆ ಅದ್ಯಾವ್ದು ನನಗ್ ದೊಡ್ಡದು ಅಲ್ಲ. ನನ್ ರಾಗು ಮಾತ್ರ ನನಗ್ ಸಿಗೋ ಹಂಗ್ ಮಾಡ್ಬಿಡಪ್ಪ. ಇದೊಂದ್ ಕೋರಿಕೆನ ನೀನ್ ಈಡೇರೋ ಹಾಗೆ ಮಾಡಿದ್ರೆ ನಾನ್ ನಿನಗ್ ಕಾಣಿಕೆಯಾಗಿ ಏನ್ ಬೇಕಾದ್ರೂ ಕೊಡ್ತೀನಿ. ನನಗಿದೊಂದು ಸಹಾಯ ಮಾಡಪ್ಪ. ನನ್ ಜೀವ ಇರೋವರೆಗೂ ನಿನ್ ಋಣನ ನಾನ್ ಯಾವತ್ತೂ ಮರೆಯಲ್ಲ. ಕೊನೆದಾಗಿ ನಾನ್ ನಿನ್ನೆ ನಂಬಿದ್ದೀನಿ, ನನ್ ಕೈ ಬಿಡ್ಬೇಡ ದೇವ್ರೆ. ರಾಮಾಚಾರಿ, ಅದೇನೋ ಶಾಸ್ತ್ರ ಪೂಜೆ ಅಂತ ಹೇಳ್ದೆ ಅಲ್ವಾ, ಏನದು? ಎಲ್ಲಿ? ಅದೆಲ್ಲ ಏನೂ ಇಲ್ಲ ರೀ. ಅವ್ರಿಬ್ರು ಮುಖ ಭೇಟಿ ಆದ್ರೆ ಅದೇ ಶಾಸ್ತ್ರ. ಅವ್ರ ಮನ್ಸಲ್ಲಿರೋದನ್ನ ಒಬ್ರಿಗೊಬ್ರು ಹಂಚ್ಕೊಂಡ್ರೆ ಅದೇ ಪರಿಹಾರ. ಕೊನೆಗೆ ಇವೆರಡು ಸರಿಯಾಗಿ ಆಗ್ಬಿಟ್ರೆ ಅವ್ರ ಸಮಸ್ಯೆ ಎಲ್ಲ ಸಾಲ್ವ್ ಆಗಿದೆ ಅಂತ ಅರ್ಥ. ಅರ್ಥ ಆಯ್ತು.
ದೇವ್ರೆ, ನನಗೆ ಯಾಕೆ ಈ ರೀತಿ ಒಂದಾದ್ಮೇಲೆ ಒಂದು ಕಷ್ಟದ ಮೇಲೆ ಕಷ್ಟನ ಕೊಡ್ತಾನೆ ಇದೆ? ನನ್ನನ್ನೇ ನಂಬ್ಕೊಂಬಂದಿರೋಳ್ನ ಕಣ್ಣಲ್ಲಿ ಕಣ್ಣಿಟ್ಟು ಕೊನೆ ತನಕ ಕಾಪಾಡ್ಕೋಬೇಕು ಅಂತ ಆಸೆ ಪಟ್ಟಿತ್ತಪ್ಪ. ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನನ್ನ ಹೆಂಡ್ತಿನ ನನ್ನ ಅಂಗೈಯಲ್ಲಿ ಇಟ್ಕೊಂಡು ನೋಡ್ಕೋಬೇಕು ಅಂತ ಆಸೆ ಪಟ್ಟಿತ್ತಪ್ಪ. ದೇವ್ರೆ, ನೀನ್ ತುಂಬಾ ಪವರ್ಫುಲ್. ನಿನ್ನ ಹತ್ರ ಏನೇ ಬೇಡ್ಕೊಂಡ್ರು ನೆರವೇರುತ್ತೆ ಅಂತ ಚಾರು ಅಕ್ಕ ಹೇಳಿದ್ರು. ಅವರು ನಿನ್ನ ಹತ್ರ ಇದೇ ರೀತಿ ಬೇಡ್ಕೊಂಡು ಕಣ್ಮುಚ್ಚಿ ಕಣ್ ಬಿಡೋಷ್ಟ್ರಲ್ಲಿ ರಾಮಾಚಾರ್ಯ ಅಣ್ಣ ಅವ್ರ ಎದುರುಗಡೆ ನಿಂತಿದ್ರು ಅಂತ ಹೇಳಿದ್ರು. ಈಗ ಅದೇ ನೋವು, ಕಣ್ಣೀರು, ಸಂಕಟ ಎಲ್ಲ ನನಗೂ ಇದೆ. ಈಗ ನಾನು ನಿನ್ನ ಹತ್ರ ಅದೇ ರೀತಿ ಬೇಡ್ಕೋತೀನಿ. ನನ್ ಕಣ್ಮುಚ್ಚಿ ಬಿಡೋಷ್ಟ್ರಲ್ಲಿ ರಾಘುನ ನನ್ ಮುಂದೆ ನಿಲ್ಲಿಸ್ತ್ಯಾ ಪ್ಲೀಸ್ ದೇವ್ರೆ? ಸರಿ, ನಾನು ಈಗ ಅದು ಒಂದು ಪರೀಕ್ಷೆ ಮಾಡೇ ಬಿಡ್ತೀನಿ. ರಾಘು, ಝಾನ್ಸಿ ಮೇಡಮ್, ನೀವಿಲ್ಲಿ? ಈ ದೇವ್ರು ಸತ್ಯದ ದೇವ್ರು ರಾಘು. ನಂಬಿಕೆನ ಸುಳ್ಳು ಮಾಡದೇ ಇರೋ ದೇವ್ರು. ದೂರ ಆಗೋ ಪ್ರೇಮಿಗಳನ್ನ ಬಂದು ಮಾಡೋ ದೇವ್ರು. ಸಮಸ್ಯೆಗಳನ್ನ ಸರಿ ಮಾಡೋ ದೇವ್ರು. ಸಂತೋಷನ ಮಾತ್ರ ವರವಾಗಿ ಕೊಡೋ ದೇವ್ರು. ಏನ್ ಹೇಳ್ತಿದ್ದೀರಾ ಝಾನ್ಸಿ ಮೇಡಮ್? ಹೌದು ರಾಘು, ನಾನ್ ಹೇಳಿದ್ ನಿಜ. ಇಷ್ಟೊತ್ತು ನಾನ್ ದೇವ್ರ ಹತ್ರ ಏನ್ ಬೇಡ್ಕೋತಿದ್ದೆ ಗೊತ್ತಾ? ನಾನ್ ಕಣ್ಮುಚ್ಚಿ ಕಣ್ ಬಿಟ್ಟಾಗ ನೀನ್ ನನ್ ಮುಂದೆ ಇರ್ಬೇಕು ಅಂತ ಬೇಡ್ಕೋತಿದ್ದೆ. ನಾನ್ ಕಣ್ಬಿಟ್ ನೋಡ್ದಾಗ ಅದೇ ರೀತಿ ನನ್ ಮುಂದೆ ಇದ್ಯಾ. ಹಾಗಿದ್ರೆ ಎಲ್ರೂ ಹೇಳ್ದಾಗೆ ಈ ದೇವ್ರಿಗೆ ಎಷ್ಟು ಶಕ್ತಿ ಇದೆ ಅಲ್ವಾ? ಮೇಡಮ್, ನಾನು ನಿಮ್ಮನ್ನ ಭೇಟಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಇಲ್ಲಿ ಭೇಟಿ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನಿಮ್ಮನ್ನ ನೋಡಕ್ಕೆ ನಿಮ್ ಮನೆಗೆ ಬರೋಣ ಅಂತ ಅನ್ಕೊಂಡಿದ್ದೆ. ನೀನ್ ಹೇಳ್ತಿರೋದ್ ನಿಜಾನ ರಾಘು? ನೀನ್ ನನ್ನ ಭೇಟಿ ಮಾಡ್ಬೇಕು ಅನ್ಕೊಂಡಿದ್ದ? ಹೌದು ಮೇಡಮ್, ನಿಮ್ಮನ್ನ ಭೇಟಿ ಮಾಡಿ ಈ ಫಾರ್ಮ್ಗೆ ಸೈನ್ ಹಾಕ್ಸ್ಕೋಬೇಕಿತ್ತು. ಅದಕ್ಕೆ ಹೇಗೆ ಭೇಟಿ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಆದರೆ ನೀವೇ ನನ್ನ ಎದುರುಗಡೆ ಸಿಗ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸತ್ಯ, ಸೈನ್ ಹಾಕ್ಸೋದಿಕ್ಕೆ ಮನೆ ತನಕ ಬರುತ್ತ. ಸೈನಾ? ಯಾವ ಸೈನು? ಈ ಡೈವರ್ಸ್ ಪೇಪರ್ಗೆ ಮೇಡಮ್. ನೀವು ನನ್ನ ಪಾಲಿಗೆ ಸಿಕ್ಕಿರೋ ವರ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಆ ಅದೃಷ್ಟನ ನನ್ನ ಕೈಲಿಂದ ಉಳಿಸ್ಕೊಳಕ್ ಆಗದೆ ಇರೋ ಅಂತ ನತ ಅದೃಷ್ಟವಂತ ನಾನು. ಈಗಂಥದ್ದೇನು ಆಗ್ಬಾರ್ದು ಆಗಿಲ್ಲ ರಾಘವ್ರೆ. ಮನುಷ್ಯ ನೀನ್ ತಗೊಂಡಿರೋ ನಿರ್ಧಾರ ಸರಿ ಇಲ್ಲ ಅಂತ ಭಗವಂತ ಹೇಳಾಗಿದೆ. ಈಗ ನೀನ್ ಮನೆಗೆ ಹೋಗಿ ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತಗೋ. ಆದಷ್ಟು ಬೇಗ ನಿರ್ಧಾರ ಹೇಳು. ಯಾಕಂದ್ರೆ ಸಮಸ್ಯೆ ಮಾತ್ರ ನಿಮ್ದಲ್ಲ, ಬದುಕು ಕೂಡ ನಿಮ್ದೆ. ಹೌದು ರಾಘು,
ರಾಮಾಚಾರಿ ಹೇಳೋದ್ ಸರಿ. ನೋಡಿ ರಘು, ನೀವು ತಗೊಳ್ಳೋ ಒಳ್ಳೆ ನಿರ್ಧಾರಕ್ಕೋಸ್ಕರ ನಾನು, ಚಾರು ಮೇಡಮ್ಮು, ಮುಖ್ಯವಾಗಿ ಜಾನ್ಸಿ ಅವರು ಕಾಯ್ತಾ ಇರ್ತೀವಿ. ಝಾನ್ಸಿ, ಬಾ ಹೋಗೋಣ. ಸರಿಯಾದ ನಿರ್ಧಾರ ತಗೊಳ್ಳಿ. ವಾವ್, ನೈಸ್ ಕಾಫಿ. ಅಲ್ಲ ಮೇಡಮ್, ಪ್ರಪಂಚದಲ್ಲಿ ಏನಾಗ್ತಿದೆ ಅನ್ನೋದನ್ನ ತಿಳ್ಕೊಳ್ಳದೆ ಒಳ್ಳೆ ಎಮ್ಮೆ ಕಲ್ಗೋಚನ ಅಲ್ಲ, ಈ ಕಾಫಿನ ಈ ರೇಂಜ್ಗೆ ಎಂಜಾಯ್ ಮಾಡ್ಕೊಂಡು ಕುಡಿತಾ ಇದೀರಲ್ಲ, ಅಲ್ಲಿ ಏನಾಗಿದೆ ಅಂತ ನಿಮ್ಗೆ ಗೊತ್ತಾ? ಏನಾಗಿದೆ? ಅಲ್ಲ ರೋಸ್, ನಿಮ್ಮ ಗಂಡ ಸಂಪಾದನೆ ಮಾಡಿರೋ ಅವರ ಮೊದಲನೇ ಆಸ್ತಿ, ಅವರ ಪಾಲಿನ ಇಂಪಾರ್ಟೆಂಟ್ ಆಸ್ತಿ ಅಲ್ಲಿ ಹರಾಜು ಬಂದು ಕುಂತಿದೆ. ಓ, ಇಸ್ ಇಟ್? ಇದೇನ್ ರೋಸ್, ಇಷ್ಟೊಂದು ಕೂಲಾಗಿ ಕೇಳ್ತಾ ಇದೀರಿ? ಜಿಕೆ, ಅದ್ ನನ್ಗೂ ಗೊತ್ತು. ಏನ ನಿಮಗ್ ಗೊತ್ತಾ? ಗೊತ್ತಿದ್ದು ಇಷ್ಟು ಕೂಲ್ ಆಗಿದ್ದೀರಾ? ಹೌ ಕ್ಯಾನ್ ಇಟ್ ಪಾಸಿಬಲ್? ಯಾ ಹರಾಜಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಒಬ್ರೇ. ಆ ಒಬ್ರು ಯಾರು ಅಂತ ಗೊತ್ತಾ? ಯಾರು? ನಮ್ ನವದೀಪ್. ಹೌದಾ? ಹೌದು. ಹೋ, ಹಾಗಿದ್ರೆ ಒಂದು ಪ್ರಾಪರ್ಟಿ ಸಕ್ಸೇನಾ ಕೈಗೆ ಹೋಗ್ಬಿಡುತ್ತೆ ಅಲ್ವಾ? ಹೋಗ್ಲಿ ಬಿಡು, ಅದು ನವದೀಪ್ ಹೋದ್ರೇನು ನಮ್ಮ ಹತ್ರ ಇದ್ರೇನು ಎಲ್ಲ ಒಂದೇ ತಾನೆ. ಹೆಂಗೆ? ದಡ್ಡ, ನವದೀಪ್ ಹರಾಜಲ್ಲಿ ಪ್ರಾಪರ್ಟಿ ತಗೊಂಡ್ರೆ ಅದ್ ಯಾರಿಗ್ ಸೇರುತ್ತೆ? ಯಾರಿಗೆ? ಅವನೊಬ್ನೇ ಮಗ ವಿವೇಕಗ್ ಸೇರುತ್ತೆ. ಹೌದು, ಆ ವಿವೇಕಕ್ಕೆ ಸೇರುತ್ತೆ. ವಿವೇಕ್ ನ ಮದ್ವೆ ಆಗ್ತಾ ಇರೋದು ಯಾರು? ಯಾರು? ನನ್ ಬೇಬಿ ಚಾರು. ನನ್ ಬೇಬಿ ಮದ್ವೆ ಆಗಿ ಅವ್ರ ಮನೆಗ್ ಸೊಸೆಯಾಗಿ ಹೋದ್ರೆ ಆ ಪ್ರಾಪರ್ಟಿ ಎಲ್ಲ ನನ್ ಬೇಬಿದೆ ತಾನೆ. ಓಹೋ, ತಾವು ಹಂಗ ಬರ್ತಾ ಇದೀರಾ. ಒಟ್ನಲ್ಲಿ ಆ ಒಂದು ಪ್ರಾಪರ್ಟಿ ನಿಮ್ ಮಗಳು ಮತ್ತೆ ಅಳಿಯನಿಗೆ ಸೇರುತ್ತೆ ಅಂತ ಹೇಳ್ತಾ ಇದೀರಿ ಏನಿ? ಎಸ್. ಹೌದೌದೌದು. ಇಷ್ಟೆಲ್ಲ ಆದ್ಮೇಲೆ ಆ ಒಂದು ಪ್ರಾಪರ್ಟಿ ನಿಮ್ ಮಗಳು ಮತ್ತೆ ಅಳಿಯನಿಗೆ ಕನ್ಫರ್ಮ್ ಆಗಿ ಸೇರುತ್ತೆ ಬಿಡಿ. ಅದು ನನ್ನ ಮಗಳು ನನ್ನ ಅಳಿಯನಿಗೆ ಸೇರಿ ಪ್ರಾಪರ್ಟಿ. ಅಯ್ಯೋ, ನೀವು ಅಂದ್ಕೊಂಡಿರೋ ಅಳಿಯ ಆ ವಿವೇಕ್, ನಾನ್ ಹೇಳ್ತಾ ಇರೋ ಅಳಿಯ ರಾಮಾಚಾರಿ. ಹೌದೌದೌದು, ಸೇರುತ್ತೆ ಕನ್ಫರ್ಮ್ ಆಗಿ. ಝಾನ್ಸಿ, ಪ್ರೀತಿಸ್ತವರು ದೂರ ಆಗ್ಬೋದು, ಆದ್ರೆ ಮದ್ವೆ ಆಗಿ ಪ್ರೀತಿಸ್ತಾ ಇರೋ ಗಂಡ ಹೆಂಡತಿನ ದೂರ ಮಾಡೋ ಶಕ್ತಿ ಯಾವ ದೇವ್ರಿಗೂ ಇಲ್ಲ. ದೇವ್ರಿಗ ಆ ಶಕ್ತಿ ಇಲ್ಲ, ಅದಕ್ಕೆ ತಾನೆ ಮನುಷ್ಯರಿಗತ್ತ ಶಕ್ತಿ ಕೊಟ್ಟಿರೋದು. ಇಷ್ಟಕ್ಕೆ ಎಲ್ಲ ಮುಗೀತು ಅಂತ ಯಾಕೆ ಅನ್ಕೋತೀಯ ತಂಗಿ? ಸಂತೋಷದ ದಿನಗಳು ನಿನಗೆ ಸಿಗ್ಬೇಕು ಅಂದ್ರೆ ಕಷ್ಟದ ದಿನಗಳನ್ನೂ ನೀನ್ ದಾಟ್ಬೇಕಲ್ವಾ? ಈಗ ನಾವು ರಾಘು ಹತ್ರ ಮಾತಾಡ್ಕೊಂಡು ಬಂದಿದೀವಲ್ವಾ, ಒಂದು ಪಾಸಿಟಿವ್ ರೆಸ್ಪಾನ್ಸಸ್ ಸಿಗುತ್ತೆ. ನೀನ್ ತಲೆ ಕೆಡ್ಸ್ಕೊಬೇಡ. ಬಿಡಿ ಅಣ್ಣ, ಬೇರ್ ಸುಟ್ಟು ಹೋದ್ಮೇಲೆ ಗಿಡ ಚಿಗುರುತ್ತೆ ಅನ್ನೋದು ಆ ಕ್ಷಣಕ್ ಮಾತ್ರ ಸಮಾಧಾನ ಕೊಡುತ್ತೆ ಅಲ್ವಾ ಅಣ್ಣ? ನೋಡು ತಂಗಿ, ನಾವೀಗ ಏನು ಮಾತಾಡಿದ್ರು ನಿನ್ ಮನ್ಸಿಗೆ ಅದು ತಟ್ಟಲ್ಲ. ಆದ್ರೆ ಒಂದು ವಿಷಯ ತಿಳ್ಕೊ, ಆ ದೇವರು ಕೆಟ್ಟವ್ರಿಗೆ ಒಳ್ಳೇದ್ ಮಾಡ್ತಾನೆ, ಆದ್ರೆ ಒಳ್ಳೆಯವ್ರಿಗೆ ಯಾವತ್ತೂ ಕೆಟ್ಟದ್ ಮಾಡಲ್ಲ. ಆ ನಂಬಿಕೆಯಲ್ಲೇ ನಾವು ಬದುಕ್ತಾ ಇದೀವಿ, ನೀನು ಬದುಕು, ಸರಿನಾ? ಆಮೇಲೆ ಒಂದ್ ನಿಮಿಷ ಮುರಾರಿ, ಹೇಳು ಮುರಾರಿ. ಎಲ್ಲಿದ್ಯೋ ನೀನೀಗ? ಈಗ ದೇವಸ್ಥಾನದಿಂದ ನಾನು, ಚಾರುಮಣ್ಣಮ್ಮ, ಝಾನ್ಸಿ ಅವರು ಮನೆ ಕಡೆ ಬರ್ತಾ ಇದೀವಿ. ಸರಿ, ನೀನ್ ಯಾಕೆ ಸೀರಿಯಸ್ ಆಗಿದ್ಯಾ? ಅದು ಇವತ್ತು ಅಕ್ಕಿಯವ್ರ ಅಪ್ಪನ ಆಸ್ತಿನ ಹರಾಜಾಗ್ತಾ ಇದಾರೆ ಕಣೋ.